ಏನು ನೀನು ಹೇಳೋದ್ಲು? ಇಷ್ಟೆಲ್ಲ ಆದ್ಮೇಲೆ ಅವ್ರು ಸುಮ್ಮನೆ ಇರ್ತಾರ? ನಿಶ್ಚಿತಾರ್ಥದ ರಿಂಗ್ ನಾನು ನಿನ್ ಮುಖದ ಮೇಲೆ ಎಷ್ಟು? ಈ ಮದ್ವೆನೇ ಬೇಡ ಅಂತೇಳಿ ನೀನ್ ಬಿಟ್ಟು ಹೋಗೋದಂತೂ ಗ್ಯಾರಂಟಿ. ಈಗ ಏನ್ ಮಾಡೋದು? ಮಾಡೋದೇನೂ ಇಲ್ಲ, ದೇವ್ರನ್ನ ಬೇಡ್ಕೊಳ್ಳೋದು ಒಂದೇ ಉಳಿದಿರೋದು. ಹಲೋ, ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ? ಬನ್ನಿ ಇಲ್ಲಿ. ಕಮ್ಮಿಂಗಾ? ಜಸ್ಟ್ 2 ಮಿನಿಟ್ಸ್. ಜಸ್ಟ್ 2 ಮಿನಿಟ್ಸ್. ಲೋ ಸ್ವಾಮಿ, ಇಷ್ಟೊತ್ತು ಭಯ ಆಗಿರ್ಲಿಲ್ವಾ? ಈಗ ಮಿಲಿಗ್ರಾಮ್ ಅಷ್ಟು ಭಯ ಆಗ್ತಿದೆ. ಅದಕ್ಕೆ ಸ್ವಲ್ಪ ಧೈರ್ಯ ಬರುತ್ತಾರ ಏನಾದರೂ ಮಾತಾಡೋ. ಮಗ, ದಿಸ್ ಈಸ್ ದ ಎಂಡ್. ಧೈರ್ಯ ಕೊಡು ಅಂದ್ರೆ ದಿಸ್ ಈಸ್ ದ ಎಂಡ್ ಅಂತ ಹೇಳ್ತಿದ್ದಿಲ್ಲ ಕಳ್ಸೊಮ್ಮೆ. ಮಗ, ಹೋಗ್ತಿದ್ದಂಗೆ ಕಾಲ್ಗೆ ಬೇಡ ಬೇಡ ಮಾತಾಡಕ್ಕೂ ಬಿಡ್ದಿದ್ದಂಗೆ ಸಾರಿ ಕೇಳ್ತಾ ಇರು. ಇವತ್ತು ನೀನು ಕನ್ವಿನಿಯನ್ಸ್ ಮಾಡಿಲ್ಲ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗತ್ತೆ. ಬಾ. ಪರವಾಗಿಲ್ವೇ, 10 ನಿಮಿಷದೊಳಗೆ ಬಂದಿದ್ದೀರಾ? ಸಪ್ತಂಬರೇ, ಐ ಆಮ್ ರಿಯಲಿ ಸಾರಿ 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 ಸಾರಿ. ನಿಮಗೆ ನನ್ನ ಮುಖನೂ ನೋಡ್ದಿರೋಷ್ಟು ಕೋಪ ಬಂದಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಂಗೆ ಗೊತ್ತು. ಆದರೂ ದೊಡ್ಡ ಮನ್ಸು ಮಾಡಿ ನಡೆದಿದ್ದೆಲ್ಲ ಮರ್ತು ಬಿಡಿಯಲ್ಲ. ನಿಮ್ನ ಈಗಲೇ ನಂಬಕ್ಕಾಗ್ತಿಲ್ಲ, ಇಲ್ಲ ಮದುವೆ ಆದ್ಮೇಲೆ ನಂಬಕ್ಕಾಗತ್ತಾ? ನಂಬಿಕೆ ಪ್ರಾಣಕ್ಕಿಂತ ದೊಡ್ಡದು. ಒಂದು ಸರಿ ಆ ನಂಬಿಕೆ ಕಳ್ಕೊಂಡ್ರೆ ಮತ್ತೆ ಆ ನಂಬಿಕೆ ವಾಪಸ್ ಬರಲ್ಲ. ಸಿಸ್ಟರ್, ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಅದೇನೇ ಇರ್ಲಿ, ನಾನು ಅದ್ರ ಬಗ್ಗೆ ಮಾತಾಡಕ್ ಬಂದಿಲ್ಲ. ಮತ್ತೆ ನಮ್ಮನೆಗೂ ನಿಮ್ಮನೆಗೂ ಸಂಬಂಧಪಟ್ಟಿರೋ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಮಗ, ಕನ್ಫರ್ಮು ಮದ್ವೆ ಕ್ಯಾನ್ಸಲ್ ಮಾಡಿ ರಿಂಗ್ನ ವಾಪಸ್ ಕೊಡ್ತಾರಷ್ಟೇ. ಇರೋ ಬರೋ ಗ್ರಹಣ ಎಲ್ಲ ನನಗೆ ಅಟ್ಕಾಯಿಸ್ಕೊಂಡಿರೋ ಥರ ಕಾಣಿಸ್ತಿದೆಯಲ್ಲ. ಏನು ಮಾಡೋದು? ಅಯ್ಯೋ.